ಜೆಡಿಯು ಹಂಗಿನಲ್ಲಿ ಇರಲು ಮೋದಿ ಹಿಂದೇಟು ಹಾಕ್ತಾ ಇದ್ದಾರೆ. ನಿತೀಶ್ ನಾಯ್ಡು ಯಾವಾಗ ಬೇಕಿದ್ರೂ ಕೈ ಕೊಡುವ ಆತಂಕದಲ್ಲಿದ್ದಾರೆ ಮೋದಿ ಅವರು. ಇಬ್ಬರ ಮೇಲೂ ನರೇಂದ್ರ ಮೋದಿಗೆ ಅಪನಂಬಿಕೆ ಇದೆ. ಹೀಗಾಗಿ ರಹಸ್ಯ ಕಾರ್ಯಾಚರಣೆಗಿಳಿದಿದ್ದಾರೆ ಮೋದಿ ಶಾ ಜೋಡಿ. ಮುನಿಸಿಕೊಂಡಿರೋ ಉದ್ಧವ್ ಠಾಕ್ರೆಯನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಉದ್ಧವ್ ಜೊತೆಗೆ ಮಾತುಕತೆ ನಡೆಸಲು ಉಸ್ತುವಾರಿಯನ್ನ ನೇಮಿಸಿದೆ ಬಿಜೆಪಿ. ಉದ್ಧವ್ ಸಂಧಾನಕ್ಕೆ ಪಿಯೂಷ್ ಗೋಯಲ್ಗೆ ಹೊಣೆಯನ್ನ ಜವಾಬ್ದಾರಿಯನ್ನ ನೀಡಲಾಗಿದೆ. ಪಿಯೂಷ್ ಗೋಯಲ್ ಅವರಿಗೆ ಉದ್ಧವ್ ಶಿವಸೇನೆಯನ್ನ ಮತ್ತೆ ಎನ್ಡಿಎಗೆ ಕರೆತರೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಮೊನ್ನೆ ನಡೆದ ಇಂಡಿಯಾ ಸಭೆಗೆ ಉದ್ಧವ್ ಠಾಕ್ರೆ ಹಾಜರಾಗಿಲ್ಲ. ಸಾಂಗ್ಲಿ ವಿಚಾರದಲ್ಲಿ ಕಾಂಗ್ರೆಸ್ ಜೊತೆಗೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಉದ್ಧವ್ ಠಾಕ್ರೆ. ಸಾಂಗ್ಲಿಯಲ್ಲಿ ಶಿವಸೇನಾ ಅಭ್ಯರ್ಥಿ ಪರ ಕೆಲಸ ಮಾಡದ ಕಾಂಗ್ರೆಸ್, ಎಕ್ಸಾಕ್ಟ್ಲಿ ಹೌದು, ತನ್ನ ಪಕ್ಷದ ನಾಯಕನನ್ನ ಬಂಡಾಯವಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿದೆ ಕಾಂಗ್ರೆಸ್. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಉದ್ಧವ್ ಠಾಕ್ರೆ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಬಿಜೆಪಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ನಿಧಾನಕ್ಕೆ ಉದ್ಧವ್ರನ್ನ ತನ್ನತ್ತ ಸೆಳೆದುಕೊಳ್ಳುವ ಕಾರ್ಯತಂತ್ರವನ್ನ ಬಿಜೆಪಿ ಮಾಡ್ತಾ ಇರೋದು. ಟಿಡಿಪಿ ಜೆಡಿಯು ಹಂಗಿನಲ್ಲಿ ಇರೋದಕ್ಕೆ ಒಂದು ಕಡೆ ಮೋದಿ ಅವರಿಗೆ ಸಹಜವಾಗಿ ಇಷ್ಟನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಂದ್ರಬಾಬು ನಾಯ್ಡು ಯಾವಾಗ ಬೇಕಿದ್ರೂ ಕೈ ಕೊಡುವ ಆತಂಕದಲ್ಲಿ ಬಿಜೆಪಿ ಅವರು ಇದ್ದೇ ಇರ್ತಾರೆ. ಹಾಗಾಗಿನೇ ರಹಸ್ಯ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಈಗ ಮೋದಿ ಮತ್ತು ಅಮಿತ್ ಶಾ ಅವರು. ಯಾಕೆ ಅಂತ ಹೇಳಿದ್ರೆ ಉದ್ಧವ್ ಠಾಕ್ರೆ ಅವರನ್ನ ಹೇಗಾದ್ರೂ ಮಾಡಿ ಕರೆ ತಂದು ಬಿಟ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಇವರ ಅವಶ್ಯಕತೆ ಹೆಚ್ಚಾಗಿ ಬೀಳೋದಿಲ್ಲ ಅನ್ನೋದು ಮೋದಿ ಅಮಿತ್ ಶಾ ಅವರ ಕಾರ್ಯತಂತ್ರ. ಹಾಗಾಗಿನೇ ಹೇಗಾದ್ರೂ ಮಾಡಿ ಉದ್ಧವ್ ಠಾಕ್ರೆ ಅವರನ್ನ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳುವ ಸಲುವಾಗಿ ಬಹಳಷ್ಟು ಪ್ರಯತ್ನವನ್ನ ಬಿಜೆಪಿ ಪಡ್ತಾ ಇದೆ. ಇತ್ತ ಕಾಂಗ್ರೆಸ್ ಅಥವಾ ಈ ಇಂಡಿಯಾ ಮೈತ್ರಿಕೂಟದ ಮೀಟಿಂಗ್ ಇತ್ತಲ್ಲ, ಆ ಮೀಟಿಂಗ್ಗೆ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರು ಹೋಗಿರಲಿಲ್ಲ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ಸಲುವಾಗಿ ಬಿಜೆಪಿ ಅವರು ಮುಂದಾಗಿದ್ದಾರೆ ಈಗ.